ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಬಂದು ಸಿಂಪಲ್ ವೆಜ್ ಪಲಾವ್. ವೆಜ್ ಪಲಾವ್ಗೆ ಬೇಕಾದ ಪದಾರ್ಥಗಳು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಈ ಎಲ್ಲನೂ ಒಂದು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಸ್ಕಿಪ್ ಮಾಡಿದ್ದೀನಿ. ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಅದು ಯಾವ ಥರ ಅಂತಂದರೆ ಸ್ವಲ್ಪ ಸಾಫ್ಟಾಗಿ ನೀವೇ ನೋಡ್ಕೊಳ್ಳಿ. ನಾನೆಲ್ಲ ಒಂದು ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಅದನ್ನು ಪೇಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಅದು ಯಾವ ಥರ ಪೇಸ್ಟ್ ಆಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಪೇಸ್ಟ್ ಮಾಡಿಕೊಂಡು ಮತ್ತು ಒಂದು ಕಪ್ಪಲ್ಲಿ ಬಟಾಣಿ, ಕ್ಯಾರೆಟ್, ಬೀನಿಸ್ ಕೂಡ ಕ್ಯಾರೆಟ್ ನಾರ್ಮಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೀನಿಸ್ ನಾನು ಸ್ವಲ್ಪ ಲೆಂತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದ ಚಿಕ್ಕದಾಗೂ ಕಟ್ ಮಾಡ್ಕೊಬೋದು, ಲೆಂತಾಗಿ ಕಟ್ ಮಾಡ್ಕೊಬೋದು. ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಒಂದು ಸ್ಟಾರ್ ಹೂವು ತೊಗೊಂಡಿದ್ದೀನಿ. ತೊಗೊಂಡು ಒಂದು ಕಪ್ ಮೆಜರ್ಮೆಂಟ್ ಹಾಕಿ ತೊಗೊಂಡು ಒಂದು ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟು ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನೀವೇ ನೋಡಿ. ಇವಾಗ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯಿರಿ. ಎಣ್ಣೆ ಹಾಕ್ಕೊಂಡು ಲವಂಗ, ಚಕ್ಕೆ, ಮರಾಠಿ ಮೊಗ್ಗು ಮತ್ತು ಸ್ಟಾರು ನೀವೇ ನೋಡ್ತಾ ಇದ್ದೀರಾ. ನಾನು ಈ 4 ಹಾಕ್ಕೊಂಡು ಎಣ್ಣೆ ಕಾದಿದೆ. ಮತ್ತು ಸಾಸಿವೆ ಹಾಕ್ಕೊಳ್ಳಿ. ಸ್ವಲ್ಪ ಹುಷಾರಾಗಿರಿ, ಹೇಗಂತಂದರೆ ನೀವೇ ನೋಡಿ ಆ ಮರಾಠಿ ಮೊಗ್ಗು ಹೇಗೆ ಎಗರ್ತಾ ಹುಷಾರಾಗಿರಬೇಕು. ಸಾಸಿವೆ ಹಾಕಿ ಸಿಡಿದ ನಂತರ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಇವಾಗ ನಾನು ಎಲ್ಲ ಈರುಳ್ಳಿ ಹಾಕ್ಕೊಂಡೆ ನೋಡಿ. ಮತ್ತು ನಾನೊಂದು ಸ್ಪೂನ್ ತೊಗೊಂಡು ತಿರುಗಿಸ್ತಾ ಇದ್ದೀನಿ. ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲಲ್ಲಿ ಅದು ಫ್ರೈ ಆಗಬೇಕು. ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂದರೂ 1 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾನು ಏನು ಹಚ್ಚಿಟ್ಟಿದ್ದೆ ನೋಡಿ, ಅದು ಬೀನಿಸು ಮತ್ತು ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ನಾನು ಫಸ್ಟಿಗೆ ಕ್ಯಾರೆಟ್ ಹಾಕ್ಕೊಂಡೆ, ಸೆಕೆಂಡ್ ನಾನು ಬೀನಿಸ್ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟ್ ಬಂದು ನೀವು ನಿಮ್ಗೆ ಯಾವ ಥರ ಮೆಜರ್ಮೆಂಟ್ ಬೇಕೋ ಅಷ್ಟು ತೊಗೊಳ್ಳಿ. ಮತ್ತು ಒಂದು ಕಪ್ಪಲ್ಲಿ ನಾನು ಬಟಾಣಿ ತೆಗೆದಿಟ್ಟಿದ್ದೆ. ನಾನು ನೈಟೇ ನೆನೆಸಿಟ್ಟಿದ್ದೆ ಬಟಾಣಿನ. ನೀವು ಬೇಕಾದ್ರೆ ಹಸಿ ಬಟಾಣಿ ಇತ್ತು ಅಂತಂದರೆ ಹಸಿ ಬಟಾಣಿ ಹಾಕೋಬೋದು. ನನ್ನ ಹತ್ರ ಹಸಿ ಬಟಾಣಿ ಇದ್ದಿಲ್ಲ, ಸೊ ನಾನು ಒಣಗಿದ ಬಟಾಣಿ ಇತ್ತು. ನಾನು ಒಣಗಿದ ಬಟಾಣಿ ನೈಟ್ ನೆನೆಸಿಟ್ಟಿದ್ದೆ. ನಾನು ಅದೇ ಮೆಜರ್ಮೆಂಟಲ್ಲಿ 1 ಕಪ್ ಮೆಜರ್ಮೆಂಟಲ್ಲೇ ನಾನು ನೈಟ್ ಹಾಕಿದ್ದೆ. ಮತ್ತು ಅದೇ ಮೆಜರ್ಮೆಂಟಲ್ಲಿದೆ. ನೈಟೇ ನೆನೆಸಿಡಿ. ಮತ್ತು ಮಾರ್ನಿಂಗ್ ನಾವು ತರಕಾರಿ ಎಲ್ಲ ಏನು ಫ್ರೈ ಮಾಡ್ತೀವಿ ನೋಡಿ, ಅದೇ ಟೈಮಲ್ಲಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ನಿಮಗೆ ತರಕಾರಿ ಜಾಸ್ತಿ ಬೇಡ ಅಂತಂದರೆ ನೀವು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಯಾಕಂತಂದರೆ ನಮ್ಮ ಮನೇಲೆಲ್ಲ ತರಕಾರಿ ಜಾಸ್ತಿ ತಿಂತಾರೆ, ಸೊ ಹಾಗಾಗಿ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು ಮೆಜರ್ಮೆಂಟಲ್ಲಿ ತೊಗೊಳ್ಳಿ. ಕ್ಯಾರೆಟ್ ಜಾಸ್ತಿ ಹಾಕೋದ್ರಿಂದ ಸ್ವೀಟ್ ಕೂಡ ಆಗುತ್ತೆ. ಇವಾಗ ನೋಡ್ಕೊಳ್ಳಿ, ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವೇ ನೋಡಿ. ಉಪ್ಪು ಹಾಕ್ಕೊಂಡು ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡೋದ್ರಿಂದ ಅದು ಟೊಮೆಟೊನೂ ಸಾಫ್ಟಾಗಿ ಆಗುತ್ತೆ. ಮತ್ತು ಇದು ಇದೆಯಲ್ಲ ಕ್ಯಾರೆಟು, ಬೀನಿಸು ಅದು ಕೂಡ ಬೇಗ ಫ್ರೈ ಆಗುತ್ತೆ. ಅದು ಉಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ಇವಾಗಲೂ ಚೆನ್ನಾಗಿರುತ್ತೆ. ಉಪ್ಪು ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂದ್ರೂ 2 to 3 ಮಿನಿಟ್ಸ್ ಟೊಮೊಟೊ ಸಾಫ್ಟ್ ಆಗೋ ಗಂಟ ಹಾಗೆ ಫ್ರೈ ಮಾಡ್ಕೋಬೇಕು. ಯಾಕಂತಂದರೆ ಅದು ಹಸಿ ವಾಸನೆ ಹೋಗಬೇಕು. ಈಗ ಆಲ್ರೆಡಿ ಹಸಿ ವಾಸನೆ ಹೋಗಿದೆ. ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದು ಮಿಶ್ರಣವನ್ನು ಇದರಲ್ಲಿ ಹಾಕ್ಕೊಂಡು ಇದನ್ನು ನೋಡಿ ನೀವೇ ಹಾಕ್ಕೊತಾ ಇದ್ದೀನಿ ಕ್ಲೀನಾಗಿ. ಮತ್ತು ಇನ್ನೊಂದು ಸಲ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ನೀರು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಇದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೋಬೇಕು. ನೀವೇ ನೋಡಿ ನಾನು ಯಾವ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಾನು ಹಾಕಿದ್ದೀನಿ. ಫಸ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಂಡಿದ್ದೆ. 2ನೇ ಸಲ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿಕೊಂಡು ತೆಗೆದಾಕ್ತಾಯಿದ್ದೀನಿ. ನೀವೇ ನೋಡಿ. ನಾನು 1 ಕಪ್ ಅಕ್ಕಿ ತೊಗೊಂಡಿದ್ದೆ. ಅದೇ ಮೆಜರ್ಮೆಂಟಲ್ಲಿ ನೀರು ಕೂಡ ತೋರಿಸ್ತೀನಿ. ಅಕ್ಕಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ತರಕಾರಿ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಸೊ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದೇ ಮೆಜರ್ಮೆಂಟಲ್ಲೇ ಅಕ್ಕಿ ತೊಗೊಂಡಿದ್ದೆ. ಇದೇ ಮೆಜರ್ಮೆಂಟಲ್ಲಿ ನಾನು 2.25 ಲೋಟ ನೀರು ಹಾಕ್ತಾಯಿದ್ದೀನಿ. ನೀವೇ ನೋಡಿ. ಹಾಕ್ಕೊಂಡು 2 ಸಲ ತಿರುಗಿಸ್ಕೊಡಿ. ಆಮೇಲೆ ಲಿಟಲ್ ಕ್ಲೋಸ್ ಮಾಡಿಬಿಟ್ಟು 3 ವಿಸಿಲ್ ಹಾಕ್ಸ್ಕೊಳ್ಳಿ. ಇದು ರೆಡಿ ಆಗೋ ಅಷ್ಟರಲ್ಲಿ ನಾವು ಮೊಸರು ಬಜ್ಜಿ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ. 1 ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೆ ಮತ್ತು ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ.
ಸ್ವಲ್ಪ ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಈರುಳ್ಳಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿದೆ. ಮತ್ತು ನೋಡಿ ನಾನು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ 3 ವಿಸಿಲ್ ಆಯಿತು. ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಉದುದ್ರಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಈ ಥರ. ಮತ್ತು ನೀವು ಒಂದ್ಸಲ ಟ್ರೈ ಮಾಡಿ, ಯಾವ ಥರ ಬಂದಿದೆ ರೆಸಿಪಿ ಅಂತೇಳಿ ಕಮೆಂಟ್ ಮಾಡಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಮತ್ತು ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಯಾವ ರೆಸಿಪಿ ಬೇಕಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.